ದಾದಾರವರು ತಮ್ಮ ಮಡಿಲಲ್ಲಿ ಆಲಿಂಗನ ಮಾಡುತ್ತಾ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಮಕ್ಕಳೇ, ಮಕ್ಕಳೇ, ಸಂಪನ್ನ ಸಂಪೂರ್ಣ ಬಾಪ್ ಸಮಾನ ಭವ, ಬಾಪ್ ಸಮಾನ ಭವ, ಬಾಪ್ ಸಮಾನ ಭವ. ಬಾಪ್ ದಾದಾ ಮಧ್ಯದಲ್ಲಿ ಮಕ್ಕಳಿಗೆ ದೃಷ್ಟಿ ಕೊಡಬೇಕಂದಾಗಲೆಲ್ಲ ಶಾಂತಿಯಲ್ಲಿ ಕೂರಿಸಿ ದೃಷ್ಟಿಯನ್ನು ಕೊಟ್ಬಿಡ್ತಾರೆ. ಶಕ್ತಿ ಅವಶ್ಯಕತೆ ಇತ್ತು ಯಾವುದೋ ಆತ್ಮಕ್ಕೆ ಬಾಬಾ. ಹಾಗಾಗಿ ನಮ್ಮೆಲ್ಲರನ್ನ 2 ನಿಮಿಷ ಸೈಲೆನ್ಸ್ ಮಾಡಿ ದೃಷ್ಟಿಯನ್ನು ಕೊಡ್ತಾ ಇದ್ರು. ದೃಷ್ಟಿಯನ್ನು ತಗೊಂಡ್ರ ವಿಧಿ ವಿಧಾನ ಹಾಗೂ ವರದಾನ, ವಿಶ್ವ ಅಧಿಕಾರಿ, ವಿಶ್ವ ನಿರ್ಮಾತ, ವರದಾನಿ, ಮೂರ್ತ ಅವ್ಯಕ್ತ ಬಾಪ್ ದಾದಾ ದೊಡ್ಡ ದಿನದ ಅವಸರದಲ್ಲಿ, ದೊಡ್ಡ ದಿನದ ಅಂದರೆ ಡಿಸೆಂಬರ್ 25 ಕ್ರಿಸ್ಮಸ್ ದಿನದಂದು ತನ್ನ ಮಕ್ಕಳ ಪ್ರತಿ ಹೇಳ್ತಾ ಇದ್ರು, ಸರ್ವ ಸ್ನೇಹಿ ಮಕ್ಕಳ ಸ್ನೇಹದ ರೆಸ್ಪಾಂಡನ್ನು ಮಾಡಲು ಬಾಬಾ ಬಂದಿದ್ದಾರೆ. ಬಾಪ್ ದಾದಾರವರು ಮಿಲ್ನ ಮಾಡುವುದಕ್ಕೋಸ್ಕರ ಬರಬೇಕಾಗಿ ಬಂತು. ಎಲ್ಲ ಮಕ್ಕಳಿಗೆ ಸ್ನೇಹದ ರೆಸ್ಪಾಂಡ್ ಕೊಡಲಿಕ್ಕೆ ಕೆಳಗಡೆ ಬರಬೇಕಾಗಿ ಬಂತು. ಇಡೀ ವಿಶ್ವದ ಮಕ್ಕಳ ಸ್ನೇಹದ ನೆನಪಿನ ಈ ಒಂದು ಆವಾಸ ಇದೆಯಲ್ಲ ಬಾಪ್ ದಾದಾರವರಿಗೆ ವತನದಲ್ಲಿ ಮಧುರವಾದ ವಾದ್ಯದ ರೂಪದಲ್ಲಿ ನನಗೆ ಕೇಳಿಸ್ತಾ ಇದೆ. ಮಕ್ಕಳೇ, ನಿಮ್ಮ ಹೃದಯದ ಕೂಗು, ಅಂದರೆ ಕೂಗು ಮೀನ್ಸ್ ಪ್ರೀತಿಯಿಂದ ಅಪ್ಪಾಜಿ ಬಾಬಾ ಬಾಬಾ ಅನ್ನೋದು, ಜೊತೆಗೆ ಬಾಬಾ ಮುರಳಿ ಓದ್ತಾ ಬಾಬಾ ನೆನಪಿನಲ್ಲಿರೋದು ಎಂತೆಂಥ ಒಳ್ಳೊಳ್ಳೆ ವಂಡರ್ಫುಲ್ ಮಾತುಗಳು ನಮ್ಮ ಪರಮಾತ್ಮ ಹೇಳ್ತಾರಲ್ವಾ ಅಂತ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡ್ತಾ ಇದ್ರೆ ಆ ಆವಾಜ್ ನನ್ನ ಹತ್ರ ಸೌಂಡ್ ರೂಪದಲ್ಲಿ ಯಾವ ಥರ ಗಾಯನ ಅರ್ಥಾತ್ ಸಂಗೀತದ ರೂಪದಲ್ಲಿ, ವಾದ್ಯದ ರೂಪದಲ್ಲಿ ನನಗೆ ಕೇಳಿಸ್ತು. ಮಕ್ಕಳೇ, ಹೇಗೆ ಮಕ್ಕಳು ಸ್ನೇಹದ ಗೀತೆಯನ್ನು ನೀವು ಹಾಡ್ತೀರಿ, ಹಾಗೆ ಬಾಪ್ ದಾದಾರವರು ಕೂಡ ಮಕ್ಕಳ ಗುಣಗಳ ಗೀತೆಯನ್ನು ಹಾಡ್ತೀನಿ ನಾನು ಅಂತ ಹೇಳಿದರು. ಹೇಗೆ ಮಕ್ಕಳು ಹೇಳ್ತೀರಿ, ಈ ತರಹ ಪರಮಾತ್ಮ ಬಾಪ್ ದಾದಾ ಕಲ್ಪದಲ್ಲಿ ಸಿಗುವುದಿಲ್ಲ, ಯಾರಿಗೂ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಬಾಪ್ ದಾದಾರು ಕೂಡ ಮಕ್ಕಳನ್ನ ನೋಡಿ ಹೇಳ್ತಾರೆ, ಈ ತರಹ ಮಕ್ಕಳು ಕಲ್ಪದಲ್ಲಿ ಸಿಗುವುದಿಲ್ಲ ಅಂತಾರೆ. ಬಾಬಾ ಪರಮಾತ್ಮ ಅಪ್ಪಾಜಿ ನಾವು ಮಕ್ಕಳಿಗೆ ನಿಮ್ಮಂಥ ಮಕ್ಕಳು ನನ್ನ ಕಲ್ಪದಲ್ಲಿ ಯಾವತ್ತೂ ಸಿಗುವುದಿಲ್ಲ ಮಕ್ಕಳೇ, ಅಷ್ಟು ಶ್ರೇಷ್ಠ ಮಕ್ಕಳೇ ನೀವು ಅನ್ನುವಂಥ ಮಾತನ್ನು ಅಪ್ಪಾಜಿ ಬಹಳ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ऐसी मीठी मीठी रूह रिहान बाप और बच्चों के सदा सुनते रहते हो बाबा. ಈ ತರಹ ಮಧುರವಾದ ಆತ್ಮಿಕ ವಾರ್ತಾಲಾಪ ರೂಹ ರಿಹಾನ್ ಮಕ್ಕಳದು ಸದಾ ಕೇಳ್ತಾ ಇರ್ತೀರಿ, ನೀವು ಕೇಳ್ತಾ ಇರ್ತೀರಿ, ಬಾಬರವ್ರ ಜೊತೆ ಮಾತನಾಡ್ತಾ ಇರ್ತೀರಿ. ಬಾಬಾ ಮುರಳಿಗೆ ಓದುವಾಗ ಬಾಬಾ ಎಷ್ಟೊಂದು ಸುಂದರ ಮಾತು ಹೇಳಿದೆಯಲ್ಲ ನೀನು, ಬಾಬಾ ಅಮೃತ ವೇಳೆ ಎಬ್ಬಿಸ್ತೀಯಲ್ಲ ನನ್ನನ್ನು, ಬಹಳಷ್ಟು ಎವ್ರಿ ಡೇ ನನ್ನನ್ನು ಎಬ್ಬಿಸ್ಬಿಟ್ಟು ಸರ್ವಶಕ್ತಿಯ ಕಿರಣಗಳಲ್ಲಿ ನನ್ನನ್ನು ಶೃಂಗಾರ ಮಾಡ್ತಾ ಇದೆಯಾ, ಕಲ್ಪಕ್ಕೂ ನನ್ನನ್ನೇ ನಿನ್ನ ಮಗುವನ್ನಾಗಿ ಮಾಡ್ಕೊಳ್ತಾ ಇದೆಯಾ, ನನ್ನನ್ನೇ ಆಸ್ತಿಗೆ ಹಕ್ಕುದಾರನನ್ನಾಗಿ ಮಾಡ್ತೀಯ, ರಾಜಯೋಗವನ್ನು ಕಲಿಸ್ತೀಯ. ಹೀಗೆ ರೂಹ ರಿಹಾನ್ ಮಾಡ್ತಾ ಇರ್ತೀರಿ ತಾನೇ ಎವ್ರಿ ಡೇ? ಮಾಡ್ತಾ ಇರ್ತೀರಾ? ಅಥವಾ ಒಟ್ಟ ಬೇರೆ ಮಾತುಗಳು, ಅಲ್ಲಸಲದ ಮಾತುಗಳು, ಲೌಕಿಕ ಮಾತುಗಳು, ಅವರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಆ ಥರ ಏನಿಲ್ಲ ತಾನೇ? ಮಧುರವಾದ ರೂಹ ರಿಹಾನ್ ತಂದೆ ಮತ್ತು ಮಕ್ಕಳದು ನಡೀತಾ ಇರುತ್ತೆ, ಕೇಳ್ತಾ ಇರ್ತಾರೆ ಬಾಬಾ. ಬಾಪ್ ಅವರು ಆಪ್ ಕಂಬೈನ್ಡ್ ರೂಪ ಹೇನಾ, ಬಾಪ್ ಅವ್ರ ಆಪ್, ನಾವು ಅಪ್ಪಾಜಿ ಪರಮಾತ್ಮ ಕಂಬೈನ್ಡ್ ಇದೀವೋ ಇಲ್ಲೋ, ಬಿಂದುವಿನಲ್ಲಿ ಬಿಂದುವಾಗಿದ್ದೀವಿ, ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಅವರ ಸಮಾನ ಇದ್ದೀವಿ, ಕಂಬೈನ್ಡ್ ಇದೀವೋ ಇಲ್ಲೋ. ಇಸಿ ಸ್ವರೂಪಕ್ಕೂ ಹಿ ಸಹಜ ಯೋಗಿ ಕಹ. ನೋಡಿ, ಕಂಬೈನ್ಡ್ ಇರೋದಿದ್ರೆ ಯಾರು ಕಂಬೈನ್ಡ್ ಇದ್ದೀರಿ ಬಾಪ್ ಅಂದರೆ ಪರಮಾತ್ಮನ ಸಮಾನ, ನಾವು ಕೂಡ ಅವರ ಸಮಾನ ಆದ್ವಿ ಅಂದರೆ ಕಂಬೈನ್ಡ್ ಇದ್ದೀವಿ ಅಂದರೆ ಜೊತೆಗೆ ಇದ್ದೀವಿ, ಸಮೀಪದಲ್ಲಿದ್ದೀವಿ, ಕಂಬೈನ್ಡ್ ಇದ್ದೀವಿ ಅಂದರೆ ಈ ಸ್ವರೂಪವನ್ನು ಏನು ಹೇಳ್ತಾರೆ, ಸಹಜ ಯೋಗಿ ಅಂತ ಹೇಳಲಾಗುತ್ತೆ. ಯೋಗ ಲಗಾನೆ ವಾಲೆ ನಹಿ, ಅಂಡರ್ಲೈನ್ ಮಾಡಿಕೊಡ್ರಿ. ಕೆಲವೊಬ್ರು ಯೋಗ ಮಾಡ್ಬೇಕಂತಿರ್ತಾರೆ. ಯೋಗವನ್ನು ಹಚ್ಚುವರಲ್ಲ, ಆದರೆ ಸದಾ ಕಂಬೈನ್ಡ್. ಯಾವಾಗಲೂ ಹೊರಗಡೆ ಹೋಗ್ರಿ, ಟ್ರಾವೆಲ್ ಮಾಡಿರಿ, ಬಸ್ಸಲ್ಲಿರ್ರಿ, ಕಾಲೇಜಲ್ಲಿರ್ರಿ,
ಮನೆಯಲ್ಲಿರ್ರಿ, ಎಲ್ಲಾದರೂ ಕೆಲಸದಲ್ಲಿ ಹೋಗ್ರಿ, ಯಾವಾಗಲೂ ಕಂಬೈನ್ಡ್ ಅಂದರೆ ಜೊತೆನೇ ಅಪ್ಪಾಜಿ ನನ್ನ ಜೊತೆನೇ ಇದ್ದಾರೆ, ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಜೊತೆಗೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ, ಕಂಬೈನ್ಡ್ ಇದ್ದಾರೆ ಅಂದರೆ ಬುದ್ಧಿ ಯಾವಾಗಲೂ ಅಪ್ಪಾಜಿ ಜೊತೆ ಕೂತ್ಕೊಂಡಿರಬೇಕು, ಪರಮಾತ್ಮನ ಜೊತೆ. ಇದಕ್ಕೆ ಮನ್ ಮನಾಭವ ಅಂತ ಹೇಳ್ತಾರೆ. ಮನ್ ಮನಾಭವ ಅಂದರೆ ನಿಮ್ಮ ಮನಸ್ಸನ್ನು ನನ್ನೊಂದಿಗೆ ತೊಡಗಿಸಿ ಮಕ್ಕಳೇ ಅಂತಾರೆ ಬಾಬರವರು. ಮೇನ್ ಮಹಾ ಮಂತ್ರ, ವಶೀಕರಣ ಮಂತ್ರ ಮನ್ ಮನಾಭವ. ರಾಜ ತಿಲಕ ಹತ್ತು ಬಿಡುತ್ತೆ ಆಟೋಮ್ಯಾಟಿಕ್. ಮನ್ಮನಾಭವದಿಂದ ರಾಜ ತಿಲಕ ಸಾಕಾರ ಮುರಳಿಯಲ್ಲಿ ಹೇಳಿದ್ರಲ್ವ ಬಾಬಾ ಮೊನ್ನೆ. ಇದಕ್ಕೆ ಯೋಗವನ್ನು ಜೋಡಿಸುವಂಥವರಲ್ಲ, ಆದರೆ ಸದಾ ಕಂಬೈನ್ ಅಂದ್ರೇ ಜೊತೆ ಇರುವಂಥವರು. ऐसी स्टेज अनुभव करते हो वहाँ बहुत मेहनत करनी पड़ती है. बचपन का वायदा क्या किया है? साथ रहेंगे, साथ जिएंगे, साथ चलेंगे ಬಾಬಾ ಅಂತ ಪ್ರಾಮಿಸ್ ಮಾಡಿದ್ರಿ ತಾನೇ ಎಲ್ಲರೂ. ಈ ಥರ ಸ್ಟೇಜ್ ಅನುಭವ ಮಾಡ್ತಿರೋ ಅಥವಾ ಬಹಳ ಪರಿಶ್ರಮ ಪಡಬೇಕಾಗತ್ತೋ? ಬಾಲ್ಯತನದ ಒಂದು ಪ್ರಾಮಿಸ್ ನೆನಪಿದೆಯಾ? ಏನು ಮಾಡಿದ್ರಿ? ಜೊತೆಗೆ ಇರ್ತೀವಿ, ಜೊತೆಗೆ ಜೀವಿಸ್ತೀವಿ, ಜೊತೆಗೆ ಇರ್ತೀವಿ, ಜೊತೆಗೆ ಜೀವಿಸ್ತೇವೆ, ಜೊತೆಗೆ ನಡೆಯೋಣ ಬಾಬಾ ಅಂತ ಪ್ರಾಮಿಸ್ ಮಾಡಿದ್ರಿ. ಯಹ ವಾಯ್ದಾ ಕಿಯಾ ನಾ? ಪಕ್ಕ ವಾಯ್ದೆ ಮಾಡಿದಿರಾ, ಪ್ರಾಮಿಸ್ ಮಾಡಿದಿರಾ ಬಾಬನ ಜೊತೆನೇ ಇರಬೇಕು. ಸಾಥ್ रहेंगे, ಸಾಥ್ ಜಿಯೆಂಗೆ, ಸಾಥ್ ಚಲೆಂಗೆ ಬಾಬಾ ಪ್ರಾಮಿಸ್ ಮಾಡಿ. ಮಾಡದೇ ಇರೋರು ಮಾಡ್ರಿ. ಯಹ ವಾಯ್ದಾ ಕಿಯಾ ನಾ? ಪಕ್ಕಾ ಬಾಬಾ ಎಲ್ಲರೂ ಕೇಳ್ತಿದ್ದಾರೆ. ಸಾಕಾರ ಕಿ ಪಾಲನಾ ಕೆ अधिकारी आत्माएं हो, साकार की पालना के अधिकारी आत्माएं हो. अपने भाग्य को अच्छी तरह से सोचो और समझो. ತಮ್ಮ ಭಾಗ್ಯವನ್ನು ಬಹಳ ಚೆನ್ನಾಗಿ ತಿಳ್ಕೊಂಡು ವಿಚಾರ ಮಾಡ್ರಿ ಮತ್ತು ತಿಳ್ಕೊಡ್ರಿ ಅಂತಾರೆ ಬಾಬರವರು. बाप दादा के सामने हांगकांग दादा राम और सावित्री बहन का लौकिक परिवार बैठा हुआ है. ऐसे कोटों में कोई भाग्य विधाता के सम्मुख संपर्क में आते हैं. उसी समय आने पर यहाँ अपना भाग्य स्मृति में आएगा. आदि पिता को पाना यहाँ है भाग्य की श्रेष्ठ निशानी. सदा साथ रहने वाले निरंतर योगी, सदा सहज योगी, उड़ती कला में जाने वाले सदा फरिश्ता स्वरूप हो. ಈ ತರಹ ಕೋಟಿಯಲ್ಲಿ ಕೆಲವರು ಭಾಗ್ಯ ವಿಧಾತನ ಸಮ್ಮುಖ ಸಂಪರ್ಕದಲ್ಲಿ ಬರ್ತೀರಿ. ಯಾರೆಲ್ಲ ನೋಡಿ, ಇವತ್ತು ಯಾರೆಲ್ಲ ವತನದಲ್ಲಿದ್ದೀರಿ? ಕೋಟಿಯಲ್ಲಿ ಕೆಲವರು ಮಾತ್ರ ಸಮ್ಮುಖದಲ್ಲಿ, ಭಾಗ್ಯ ವಿಧಾತನ ಸಮ್ಮುಖದಲ್ಲಿ ಹೀಗೆ ಕೂತ್ಕೊಳ್ತೀರಿ. ಅದು ಅಟೆನ್ಷನನ್ನು ಕೊಟ್ಟವರು ಮಾತ್ರ ಇದು ಸಲ್ಲುತ್ತೆ. ಯಾರಿಗೆಲ್ಲ ಅಟೆನ್ಷನ್ 100% ಇದೆ ಅವರಿಗೆ ಈ ಮಾತು ಸಲ್ತಾ ಇದೆ. ಕೋಟಿಯಲ್ಲಿ ಕೆಲವರಿಗೆ ಭಾಗ್ಯ ವಿಧಾತನ ಸಮ್ಮುಖ ಸಂಪರ್ಕದಲ್ಲಿ ಬರುವಂಥದ್ದು ಭಾಗ್ಯ ಇದೆ ಅಂತಾರೆ ಬಾಬ್ರವರು. ಇವಾಗ ಸಮಯ आने पर यहाँ अपना भाग्य स्मृति में आएगा. समय ಬಂದಾಗೆ ಈ ಒಂದು ಭಾಗ್ಯ ಸ್ಮೃತಿಯಲ್ಲಿ ಬರುತ್ತೆ. ಆದಿ ಪಿತಾ ಕೋ ಪಾನಾ यहाँ है भाग्य की श्रेष्ठ निशानी. ಆದಿಪಿತವನ್ನು ನಾವು ಮಿಲನ ಮಾಡೋದಿದೆಯಲ್ಲ, ಅವ್ರನ್ನ ಪಡೆದುಕೊಳ್ಳುವುದಿದೆಯಲ್ಲ, ಭಾಗ್ಯದ ಶ್ರೇಷ್ಠ ಗುರುತಾಗಿದೆ. ಸದಾ ಸಾಥ್ ರಹನೆ ವಾಲೆ ನಿರಂತರ ಯೋಗಿ. ಸದಾ ಬಾಬರವ್ರ ಜೊತೆ ಇದ್ರೆ ಆಟೋಮೆಟಿಕ್ ನಿರಂತರ ಯೋಗಿ ಅಂದರೆ ಬಾಬಾ ಪಕ್ಕದಲ್ಲಿದ್ದಾರೆ ಅಂದರೆ ಯೋಗಿನೇ ಅಲ್ವಾ? ಕನೆಕ್ಷನ್ ಅವ್ರ ಜೊತೆ ಜೋಡಿದೆಯಲ್ವಾ? ಜೊತೆಗಾರ ಯಾರಿದ್ದಾರೆ ಅವ್ರದೇ ಅಲ್ವಾ ಕನೆಕ್ಷನ್ ನಮಗೆ. ಸೊ ಅಪ್ಪಾಜಿನ ಪರಮಾತ್ಮನನ್ನೇ ನಾವು ಜೊತೆಗಾರರು ಮಾಡ್ಕೊಂಡಿದ್ದೀವಿ, ಸದಾ ಸಾಥಿಯನ್ನಾಗಿ ಮಾಡ್ಕೊಂಡಿದ್ವಿ. ನಿರಂತರ ಯೋಗಿ, ಆಟೋಮೆಟಿಕ್ ನಿರಂತರ ಯೋಗಿ, ಸದಾ ಸಹಜ ಯೋಗಿ, ಈಸಿ ಯೋಗಿ ಅಂತ. ಸಹಜ ಯೋಗಿ ಬಾಬಾ ಪಕ್ಕದಲ್ಲೇ ಇದ್ದಾರೆ, ಮುಗೀತಲ್ವಾ? ಯೋಗನೇ ಯೋಗ. ಬಾಬಾ ಇಲ್ಲೇ ಇದ್ದಾರೆ ಅಂದರೆ ಬಾಬನ್ನೇ ನೋಡ್ತಿದ್ರಿ, ಬಾಬನ ಜೊತೆ ಮಾತಾಡ್ತಾರೆ. ಸಹಜ ಯೋಗಿ. ಉಡ್ತಿ ಕಲಾ ಮೇ ಜಾನೆ ವಾಲೆ, ಹಾರುವ ಕಲೆಯಲ್ಲಿ ಹೋಗುವಂಥವ್ರು. ಸದಾ ಫರಿಸ್ತಾ ಸ್ವರೂಪ ಆಗಿದ್ದೀರಿ, ಸದಾ ಫರಿಸ್ತಾ ಸ್ವರೂಪ ಆಗಿ ಬಾಬಾ ಟೈಟಲ್ಸ್ ಕೊಡ್ತಾ ಇದ್ದಾರೆ. आज बड़ा दिन मनाने के लिए बुलाया है. ಈ ದಿನ ದೊಡ್ಡ ದಿನವನ್ನು ಆಚರಿಸಲಿಕ್ಕೆ ಕರೆಯಲಾಗಿದೆ. बड़े ते बड़े बाप के साथ बड़े ते बड़े बच्चे बड़ा दिन और मिलन मना रही. ಎಂತೆಂಥ ಮಾತು, ವಂಡರ್ಫುಲ್. ಬಹಳಷ್ಟು ಪ್ರಾಕ್ಟಿಕಲ್ ಮಾತುಗಳೆಲ್ಲ ಅರ್ಥ ಸಹಿತ, ಅರ್ಥಗರ್ಭಿತ. ಬಾಬಾ ಒಂದೊಂದು ಮಾತುಗಳನ್ನು ಸ್ಪಷ್ಟ ಮಾಡ್ತಾರೆ ನೋಡಿ.
ಏನು ಹೇಳ್ತಿದ್ದಾರೆ ಬಾಬಾ? ಇವತ್ತಿನ ದಿನಕ್ಕೆ ತಕ್ಕ ಹಾಗೆ ಮಾತನಾಡ್ತಾರೆ ಅಪ್ಪಾಜಿ. ಬಡಾ ದಿನ ಅಂದ್ರೇ ಉತ್ಸವದ ದಿನ. ಬಾಬಾ ಬಡೇತೆ ಬಡೆ ಬಾಪಕ್ಕೆ ಸಾಥ್, ದೊಡ್ಡದಕ್ಕಿಂತ ದೊಡ್ಡ ಅಪ್ಪಾಜಿಯ ಜೊತೆಗೆ ಬಡೇತೆ ಬಡೆ ಬಚ್ಚೆ, ನಾವು ದೊಡ್ಡ ಮಕ್ಕಳಿಗಿಂತ ದೊಡ್ಡ ಮಕ್ಕಳು ಏನು ಮಾಡ್ತಾಯಿದ್ದೀವಿ? ಬಡಾ ದಿನ ಮನಾತೆ ಹೇ. ಏನು ಮಾಡ್ತಾಯಿದ್ದೀವಿ? ಬಡಾ ದಿನ ಅವ್ರ ಮಿಲನ ಮನಾ ರಹೆ ಹೇ. ದೊಡ್ಡ ದಿನ ಹಾಗೂ ಬಾಬರವರ ಜೊತೆ ಮೀಟ್ ಮಾಡ್ತಾ ಇದ್ದೀವಿ. ಬಡಾ ದಿನ ಅರ್ಥಾತ್ ಉತ್ಸವ ಕಾ ದಿನ ಹೇ. ದೊಡ್ಡ ದಿನ ಅಂದರೆ ಉತ್ಸವವನ್ನು ಆಚರಿಸುವಂತಹ ದಿನ. ಜಬ್ ಬಡಾ ದಿನ ಮನಾತೆ ಹೇ ತೋ ಬೂರೇ ದಿನ ಸಮಾಪ್ತ ಹೋ ಜಾತೆ ಹೇ. ಯಾವಾಗ ದೊಡ್ಡ ದಿನವನ್ನು ಆಚರಿಸ್ತೀರಿ ಅಂದರೆ ಈ ಕೆಟ್ಟದಾದ ದಿನಗಳು, ಕಲಿಯುಗದ ದಿನಗಳೆಲ್ಲ ಸಮಾಪ್ತಿ ಆಗ್ತವೆ ಆಟೋಮೆಟಿಕ್ ಆಗಿ. ಸಿರ್ಫ್ ಆಜ್ ಕಾ ದಿನ ಮನಾನೆ ಕಾ ನಹಿ ಲೇಕಿನ್ ಸದಾ ಮನಾನಾ. ಅರ್ಥಾತ್ ಉಮ್ಮಂಗ್ ಉತ್ಸವ ಬರೀ ಕ್ರಿಸ್ಮಸ್ ದಿನದಂದೇ ದೊಡ್ಡ ದಿನ ಅಂತ ಆಚರಿಸುವುದಲ್ಲ, ಇದೇ ಒಳ್ಳೆಯ ದಿನ ಅಂತ ಆಚರಿಸುವುದಲ್ಲ, ಸದಾ ಆಚರಿಸುವುದು ಅಂದರೆ ಉಮ್ಮಂಗ ಉತ್ಸಾಹದಲ್ಲಿ ಸದಾ ಇರುವುದು ಅಂತಾರೆ ಬಾಬರವರು. ಅವಿನಾಶಿ ಬಾಪ್, ಅವಿನಾಶಿ ದಿನ್, ಅವಿನಾಶಿ ಮನಾನ. ಅಂಡರ್ಲೈನ್ ಮಾಡಿಕೊಡ್ರಿ. ಮೂರು ವರ್ಡಿಂದು ವಂಡರ್ಫುಲ್ ಮಾತುಗಳನ್ನ ಬಾಬಾ ಹೇಳ್ತಿದ್ದಾರೆ ನೋಡಿ. ಬಾಬಾ ವಿಶೇಷವಾಗಿ ಬಡೇ ಬಾಪ್ಗೆ ಸಾಥ್ ಬಡೇ ಬಚ್ಚೆ ಬಡಾ ದಿನ ಮನಾರೆ, ಮಿಲನ್ ಮನಾರೆ. ಜೊತೆಗೆ ಇನ್ನೂ 3 ಮಾತುಗಳೇನು ಹೇಳ್ತಾ ಇದ್ದಾರೆ ಬಾಬಾ? ಬಾಬಾ ಏನು ಹೇಳ್ತಿದ್ರು ಮತ್ತೆ? 3 ವಿಶೇಷ ದೊಡ್ಡ ಮಾತುಗಳನ್ನ ಹೇಳಿದರು. ಏನೇನು? ಬಡಾ ದಿನ್, ಬಡಾ ಬಾಪ್, ಬಡಾ ಬಚ್ಚೆ. 3 ಮಾತುಗಳು. ಅವಿನಾಶಿ ತಂದೆ, ಅವಿನಾಶಿ ದಿನ, ಅವಿನಾಶಿ ಆಚರಣೆ. 3 ಮತ್ತೆ ವಿಶೇಷ ಮಾತುಗಳು ಆಚರಿಸುವುದು. अविनाशी तंदे, अविनाशी दिना, अविनाशी आचरणे. बड़ा दिन मनाना अर्थात स्वयं को सदा के लिए बड़े ते बड़ा बनाना. ಈ ದೊಡ್ಡ ದಿನವನ್ನು ಆಚರಿಸುವುದಂದ್ರೇನು? ಸ್ವಯಂವನ್ನು ಸದಾಗೋಸ್ಕರ ಫಾರೆವರ್ ದೊಡ್ಡವರನ್ನಾಗಿ ಮಾಡಿಕೊಳ್ಳುವುದು. ಸಿರ್ಫ್ ಮನಾನಾ ನಹಿ ಹೇ, ಬರೀ ಆಚರಿಸುವುದಲ್ಲ ಮಕ್ಕಳೇ, ಲೇಕಿನ್ ಬನ್ನಾ ಅವ್ರ ಬನಾನಾ. ನಾವು ಸ್ವಯಂ ದೊಡ್ಡವರಾಗಬೇಕು, ಸ್ವಯಂ ದೊಡ್ಡವರಾಗಬೇಕು, ಜೊತೆಗೆ ಅನ್ಯರನ್ನು ಕೂಡ ಮಾಡಬೇಕು. ಸರ್ವ ಆತ್ಮಾವೋಂಕು ಬಡೇ ದಿನಕ್ಕೆ ಗಿಫ್ಟ್ ಕೌನ್ಸಿದೆಂಗೆ. ಎಲ್ಲ ಆತ್ಮಗಳಿಗೆ ದೊಡ್ಡ ದಿನದ ಅಂದರೆ ಡಿಸೆಂಬರ್ 25 ಅಂದರೆ ಕ್ರಿಸ್ಮಸ್ ದಿನದಂದು ಏನು ಗಿಫ್ಟ್ ಕೊಡ್ತೀರಿ? ಜೋ ಬಿ ಆತ್ಮ ಸಂಪರ್ಕ ಮೇ ಆವೆ ಉनको ईश्वरीय अलौकिक स्नेह, शांति, गुण सर्व का सहयोग देने की लिफ्ट की गिफ्ट दो ಬಾಬಾ. ನಮಗೂ ಕೂಡ ನೀವು ಆಗಬೇಕು, ದೊಡ್ಡವರಾಗಬೇಕು, ಬೇರೆಯವ್ರನ್ನ ದೊಡ್ಡವ್ರು ಮಾಡಬೇಕು. ಈ ದಿನದಂದು ಗಿಫ್ಟ್ ಏನು ಕೊಡ್ತೀರಿ? ಯಾವುದೇ ಆತ್ಮ ಸಂಪರ್ಕದಲ್ಲಿ ಬಂದರೆ ಆತ್ಮಕ್ಕೆ ಈಶ್ವರೀಯ ಅಲೌಕಿಕ ಸ್ನೇಹ ಕೊಡ್ರಿ, ಶಕ್ತಿ ಕೊಡ್ರಿ, ಗುಣವನ್ನು ಕೊಡ್ರಿ, ಸರ್ವ ಸಹಯೋಗವನ್ನು ಕೊಡುವಂತಹ ಗಿಫ್ಟನ್ನು ಕೊಡ್ರಿ. ಸರ್ವರಿಗೆ ಸಹಯೋಗ ಕೊಡುವಂತಹ ಗಿಫ್ಟನ್ನು ಕೊಡ್ರಿ. जिससे ऐसी संपन्न आत्माएं बन जाए जो कोई भी अप्राप्ति अनुभव न करे. ಅವರು ಹಿಂಗೆ ಸಂಪನ್ನ ಆತ್ಮ ಆಗಿಬಿಡಬೇಕು. ಯಾವುದು ಅಪ್ರಾಪ್ತಿ ಅನುಭವನೇ ಆಗಿರಬಾರ್ದು ಅವ್ರ ಜೀವನದಲ್ಲಿ. ಆ ಥರ ಒಂದು ಗಿಫ್ಟನ್ನು ಕೊಡ್ರಿ ಮಕ್ಕಳೇ. ಅವರಿಗೆ ಪ್ರಾಪ್ತಿಯ ಗಿಫ್ಟನ್ನು ಕೊಡ್ರಿ, ಸಹಯೋಗದ ಗಿಫ್ಟನ್ನು ಕೊಡ್ರಿ ಅನ್ನುವಂಥ ಮಾತನ್ನು ಬಾಬಾ ಹೇಳ್ತಾರೆ. ಏಸಿ ಗಿಫ್ಟ್ ದೇ ಸಕ್ತೆ ಹೋ. ಈ ಥರ ಗಿಫ್ಟ್ ಕೊಡ್ಲಿಕ್ಕೆ ಸಾಧ್ಯನಾ? ಹೇಗೆ? ಸ್ಯಾಂಟಾ ಕ್ಲಾಸ್ ಬರ್ತಾರೆ, ಚೀಲ ತುಂಬ ಚಾಕ್ಲೇಟನ್ನು ಕೊಡ್ತಾರೆ, ಹೇಗೆ ಆಚರಣೆ ಮಾಡ್ತಾರೆ ಕ್ರಿಶ್ಚಿಯನ್ಸು 25 ಡಿಸೆಂಬರ್ ಸಮಯದಲ್ಲಿ. ಎಲ್ಲರೂ ನೋಡಿದ್ದೀರ ಅನ್ಸುತ್ತಲ್ವಾ? ಸ್ಯಾಂಟಾ ಕ್ಲಾಸ್ ಬರ್ತಾರೆ, झोली भर कर चॉकलेट देते हैं सबको, बच्चों को देते हैं ना. ಕಂಪ್ಲೀಟ್ ಬ್ಯಾಗ್ ತುಂಬಿ ಚಾಕ್ಲೇಟ್ ಕೊಡ್ತಾರೆ, ಅಂದರೆ ಗಿಫ್ಟ್ ಕೊಡ್ತಾರೆ, ಗ್ರೀಟಿಂಗ್ಸ್ ಕೊಡ್ತಾರೆ. ಸ್ಯಾಂಟಾ ಕ್ಲಾಸ್ ಅಂದರೆ ಇಲ್ಲಿ ಪರಮಾತ್ಮ ಬಾಪ್ದಾದ ಬರ್ತಾರೆ. ನಾವು ಮಕ್ಕಳಿಗೆ ಅಲೌಕಿಕ ಸ್ನೇಹವನ್ನು, ಶಕ್ತಿಯನ್ನು, ಗುಣವನ್ನು, ಸಹಯೋಗವನ್ನು ಕೊಡ್ತಾರೆ. ನಾವು ತಗೋಬೇಕು ಆ ಗಿಫ್ಟನ್ನು, ಮತ್ತು ಅನ್ಯ ಆತ್ಮಗಳಿಗೂ ಕೂಡ ಆ ಗಿಫ್ಟನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ಈಶ್ವರ ನಮಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಈ ಮುರಳಿಯಲ್ಲಿ. ऐसी ಗಿಫ್ಟ್ ದೇ ಸಕ್ತೆ ಹೋನಾ. ಸ್ಯಾಂಟಾ ಕ್ಲಾಸ್ ಏನು ಗಿಫ್ಟ್ ಕೊಡ್ತಾರೆ? ಸ್ಥೂಲ ಗಿಫ್ಟ್ ಕೊಡ್ತಾರೆ. ಇಲ್ಲಿ ನಮ್ಮ ಸ್ಯಾಂಟಾ ಕ್ಲಾಸ್ ಏನು ಕೊಡ್ತಾ ಇದ್ದಾರೆ? ಬಹಳಷ್ಟು ಪವರ್ಫುಲ್
ಅಟ್ಲೀಸ್ಟ್ 75% ಆಫ್ ಲೈಫ್, ಈ ಕಂಪ್ಲೀಟ್ ಲೈಫ್ ಸೈಕಲಲ್ಲಿ, ಲೈಫ್ ಸೈಕಲ್ ಮೀನ್ಸ್ ಕಂಪ್ಲೀಟ್ ಈ ಕಲ್ಪದಲ್ಲಿ 75% ಆದ್ರೂ ನಮಗೆ ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ ಆತ್ಮದಲ್ಲಿ ಹೀಗೆ ಪ್ರಾಕ್ಟಿಕಲ್ ಆಗಿರುತ್ತೆ. ಸಂಪತ್ತು ಭರಿತಾ ಇರುತ್ತೆ, ಯಾವುದೂ ಅಪ್ರಾಪ್ತ ಇರುವುದಿಲ್ಲ ನಮ್ಮ ಜೀವನದಲ್ಲಿ. ನಾವು ಪಡ್ಕೊಳ್ತೇವೆ, ಅನ್ಯ ಆತ್ಮಗಳಿಗೂ ಕೂಡ ಈ ಗಿಫ್ಟನ್ನು ಕೊಡಿಸ್ಬೇಕು. ಕೊಡಿಸ್ಲಿಕ್ಕೆ ಆಗತ್ತಾ ನಿಮ್ಮ ಕೈಲಿ ಅಂತಿದ್ದಾರೆ ಬಾಬ್ರವರು. ಪಂಚಾಕ್ಷರಕ್ಕವ್ರೆ ಕೊಡೋಣಲ್ವಾ? ಬಾಬಾ ಕೊಟ್ಟಿದ್ದನ್ನು ನಾವು ಬೇರೆದವ್ರು ಕೊಡಲಿಕ್ಕೆ ಏನು ಗಂಟೆ ಹೋಗುತ್ತೆ? ಅಪ್ಪಾಜಿ ಕೊಟ್ಟಷ್ಟು ವೃದ್ಧಿ ಆಗುತ್ತೆ ಅನ್ನುವಂಥ, ಮತ್ತೆ ಅದಕ್ಕೆ ನೋಡಿ ಫೋರ್ಸ್ ಹೆಂಗೆ ಕೊಡ್ತಾರೆ ಬಾಬಾ. ನೀವು ಕೊಡಲಾರ್ದೆ ಮುಚ್ಚಿಟ್ಟುಕೊಳ್ತೀರಲ್ಲ, ಮುಚ್ಚಿಟ್ಟುಕೊಂಡ್ರೆ ಅದು ಅಲ್ಲೇ ಕೊಳ್ತು ಹೋಗುತ್ತೆ, ಕೆಟ್ಟು ಹೋಗುತ್ತೆ. ಮತ್ತು ಯಾರೋ ಕಳ್ಳರು ಅಥವಾ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅವರು ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ನ ಬಂದು ಹೋಗ್ಬಿಡುತ್ತೆ, ಅದು ಹೋಗ್ಬಿಡುತ್ತೆ. ಹಾಗೆ ಇದ್ದಾಗ ಅದನ್ನು ವೃದ್ಧಿ, ನಿಮ್ಮ ಹತ್ರ ಇದೆ ಅಂದರೆ ಅದನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡಿರಿ, ಇನ್ವೆಸ್ಟ್ ಮಾಡಿರಿ ಅದನ್ನು ಅಂತಾರೆ ಬಾಬರವರು. ಸೊ ಅನ್ಯಾತ್ಮಗಳಿಗೂ ಕೂಡ ನಾವೆಲ್ಲರೂ ಪರಮಾತ್ಮನಿಂದ ನಾವು ಏನೆಲ್ಲ ಪಡ್ಕೊಂಡಿದ್ದೀವಿ ಪ್ರಾಪ್ತಿಗಳನ್ನು, ಅನ್ಯಾತ್ಮಗಳಿಗೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋಣಲ್ವ, ಹಂಚಿದಷ್ಟು ವೃದ್ಧಿ ಆಗುತ್ತೆ ಅನ್ನುವಂತಹ ಗ್ಯಾರಂಟಿ ಮಾತನ್ನು ಈಶ್ವರ ನಮಗೆ ಹೇಳ್ತಾ ಇರುವಾಗ, ಎಷ್ಟೆಷ್ಟು ಹಂಚುತ್ತೀರಿ ಹಾಗೆ ವೃದ್ಧಿ ಆಗುತ್ತೆ ಅಂತಾರೆ ಬಾಬರವರು. ಕೊಟ್ಟಷ್ಟು ವೃದ್ಧಿ ಆಗುತ್ತೆ. ಇದು ಪ್ರಾಕ್ಟಿಕಲ್. ಎಷ್ಟು 100 ಟೈಮ್ಸ್ ಅಲ್ಲ, 1000 ಟೈಮ್ಸ್ ಅಕ್ಯುರೇಟ್ ಮಾತು, ಪ್ರಾಕ್ಟಿಕಲ್ ಮಾತು ಸಂಗಮದಲ್ಲೂ ರಿಟರ್ನ್ ಬರುತ್ತೆ. ಇಡೀ ಕಲ್ಪದಲ್ಲಿ 75% ರಿಟರ್ನ್ ಬರ್ತಾನೆ ಇರುತ್ತೆ. ಒಂದು ಜನ್ಮನೂ ನಿಮಗೆ ದುಃಖದ ಅನುಭವ ಜಾಸ್ತಿ ಆಗುವುದಿಲ್ಲ. ಅಂದರೆ ಭಲೆ 63 ಜನ್ಮ ನೀವು ಕಲಿಯುಗದಲ್ಲಿ ಅನುಭವ ಮಾಡ್ತಿರ್ತೀರಿ, ಬಟ್ 63 ಜನ್ಮದಲ್ಲೂ ಒಳ್ಳೆ ಮನೆತನದಲ್ಲೇ ನಿಮಗೆ ಜನ್ಮ ಆಗೋದು. ಭಲೆ ಬಡತನದಲ್ಲೂ ಹುಟ್ಟಿದರೂ ಕೂಡ ನಿಮಗೆ ಎಲ್ಲ ಪ್ರಾಪ್ತಿ ಸಿಗ್ತಾ ಇರುತ್ತೆ. ಕರೆಕ್ಟ್ ಟೈಮಿಗೆ ಊಟ ಸಿಗ್ತಾ ಇರುತ್ತೆ, ಕರೆಕ್ಟ್ ಟೈಮಿಗೆ ನಿಮಗೆ ಯಾವ ದುಡ್ಡಿನ ಅವಶ್ಯಕತೆ ಆ ದುಡ್ಡು ಅವಶ್ಯಕತೆ ಫುಲ್ಫಿಲ್ ಮಾಡ್ತಾರೆ ಬಾಬಾ. ಈ ಗ್ಯಾರಂಟಿಯನ್ನು 84 ಜನ್ಮದಲ್ಲಿ ನಾವು 75% ಪಕ್ಕ ಈ 84 ಜನ್ಮನೇ ಅಂದ್ಕೊಡ್ರಿ. ಒಂದು ಜನ್ಮದಲ್ಲೂ ಕಷ್ಟ ಆಗುವುದಿಲ್ಲ ನಮಗೆ. ಇದು ಗ್ಯಾರಂಟಿ ಮಾತು. ನೀವು ಅನುಭವ ಇದ್ದವರು ವಿಚಾರ ಮಾಡಿ ನೋಡಿ. ಬಾಬಾ ಯಾರಿಗೆ ಸಿಕ್ಕಿದ್ದಾರೆ ಅವರ ಜೀವನದಲ್ಲಿ ಸುಖವೇ ಸುಖ, ಶಾಂತಿಯೇ ಶಾಂತಿ. ಭಲೆ ಕಲಿಯುಗ ವಾಯುಮಂಡಲ ಚೆನ್ನಾಗಿಲ್ಲ, ಅಲ್ಪ ಸ್ವಲ್ಪ ದುಃಖ ಆಗಬಹುದು, ಆದರೆ ಅವ್ರಿಗೆ ಏನೂ ಕಡಿಮೆ ಮಾಡಲ್ಲ ಪರಮಾತ್ಮ. ಇದು ಕಟ್ಟಿಟ್ಟ ಬುತ್ತಿ. ಬರೆದುಕೊಳ್ಳಿ ಎಲ್ಲರೂ ಹೃದಯದಲ್ಲಿ, ಬುದ್ಧಿಯಲ್ಲಿ. ಆತ್ಮ ರೆಕಾರ್ಡ್ ಮಾಡ್ಕೊಳ್ತಾ ಇದೆ. ಈಗ ಬಾಬಾ ಹೇಳ್ತಾ ಇರೋದು ಮನುಷ್ಯ ಯಾರು ಹೇಳ್ತಿರೋದಲ್ಲ, ಪರಮಾತ್ಮನ ಪ್ರಾಮಿಸ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು? ಎಲ್ರಿಗೂ ಕೊಡುವಂಥವ್ರಾಗಬೇಕು, ಗಿಫ್ಟನ್ನು ಕೊಡುವಂಥವ್ರಾಗಬೇಕು ಅಂತಾರೆ ಬಾಬರವರು. ಸ್ವಯಂ ಸಂಪನ್ನ ಕೊಡಲಿಕ್ಕೆ ನೀವು ಸಂಪನ್ನ ಆಗಬೇಕಲ್ಲ, ಬಾಬರವ್ರ ಹತ್ರ ನಾವು ತಗೋಬೇಕು, ಸಂಪನ್ನ ನಾವಿರಬೇಕು. ಹಂಗೆ ಸಂಪನ್ನ ಇಲ್ದೇ ಕೊಟ್ಟಿಟ್ಟಿರಿ, ಮತ್ತೆ ನಾನು ಸಂಪನ್ನ ಇದ್ದೀನಾ? ಸಂಪನ್ನ ಇದ್ದರೆ ತಾನೇ ಕೊಡ್ಲಿಕ್ಕಾಗೋದು, ಇಲ್ಲ ಅಂದರೆ ಇಲ್ಲ ಅಲ್ವಾ? औरों को देने के लिए पहले अपने पास जमा होगा तब तो दे सकेंगे ना. ಮತ್ತೊಬ್ಬರಿಗೆ ಕೊಡಬೇಕು ಅಂದರೆ ಮೊದಲು ನಿಮ್ಮ ಹತ್ರ ಜಮಾ ಆಗಬೇಕಲ್ವಾ, ಆಮೇಲೆ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ ಅಂತಾರೆ ಬಾಬರವರು. ಅಚ್ಚಾ ಆಜ್ ತೋ ಗಿಫ್ಟ್ ದೇನೆ ಅವ್ರ ಗಿಫ್ಟ್ ಲೇನೆ ಆಯೇ ನಾ. ಎಲ್ಲರೂ ಇವತ್ತು ವತನದಲ್ಲಿ ಗಿಫ್ಟನ್ನು ಗಿಫ್ಟನ್ನು ತೆಗೆದುಕೊಳ್ಳಲು ಬಂದಿದ್ದೀರಲ್ವಾ. ಸಿರ್ಫ್ ಲೆಂಗೆ ವಾ ದೇಂಗೆ ಬಿ, ಬರೀ ತಗೊಳ್ತೀರಾ ಅಥವಾ ಕೊಡ್ತೀರಾ? ಗಿಫ್ಟನ್ನು ಕೊಡ್ತೀರಾ ಎಲ್ರಿಗೂ, ಬೇರೆ ಆತ್ಮಗಳಿಗೂ ಕೂಡ. ಶಕ್ತಿ ಸೇನಾ ಕ್ಯಾ ಕರೆಂಗೆ? ಶಕ್ತಿ ಸೇನಾ ಅಂದರೆ ಯಾರಿಲ್ಲಿ? ಶಕ್ತಿ ಸೇನಾ ಯಾರಿದ್ದೀರಿ? ಸುಲೋಚನಕ್ಕವರು, ಸರೋಜಕ್ಕವರು, ಜಯಶ್ರೀಕ್ಕವರು, ಶಕುಂತಲಕ್ಕವರು, ರೇಖಾಕ್ಕವರು. ಬರೀ ಶಕ್ತಿ ಸೇನೆಯೇ ಜಾಸ್ತಿ ಇದೆ. ಅಕ್ಕಮ್ಮಕ್ಕವರು, ಅಂಬಿಕಾಕ್ಕವರು, ಸತ್ಯಭಾಮಕ್ಕವರು, ಪಾರ್ವತಿ ಅಕ್ಕವರು, ಕಮಲಾಕ್ಕವರು, ಅನ್ನಪೂರ್ಣಕ್ಕವರು, ವೀಣಾಕ್ಕವರು. ಓ ಬಾಬಾ, ಓನ್ಲಿ ಶಕ್ತಿ ಸೇನಾನೇ ಇದೆ ನಿಮ್ಮದು ವಚನದಲ್ಲಿ. ಶಾರದಕ್ಕವರು, ಶಿವಲೀಲಕ್ಕವರು, ಪಾರ್ವತಿ ಅಕ್ಕವರು, ವೀಣಾಕ್ಕವರು, ಮಹಬೂಬಕ್ಕ, ಮಂಜುಳಕ್ಕ, ಚಂದ್ರಮಕ್ಕವರು, ಶೈಲಾಕ್ಕವರು, ಮಹಾದೇವಮ್ಮಕ್ಕವರು, ಸುನಂದಕ್ಕವರು, ರತ್ನಮ್ಮಕ್ಕವರು, ಗೀತಾಕ್ಕವರು, ಗಿರಿಜಾಕ್ಕವರು. ವಾ ಬಾಬಾ, ನೀಲಮ್ಮಕ್ಕವರು, ರಾಧಿಕಾಕ್ಕವರು, ಶೋಭಾಕ್ಕವರು, ಲಿಟಲ್ ಆಂಜಲ್, ಅದ್ವಿಕಾ, ಸೂರ್ಯಕ್ಕವರು. ವಾ ಬಾಬಾ, ರಾಜೇಶ್ವರಿ ಅಕ್ಕವರು, ಯಶೋದಕ್ಕವರು, ಪಂಚಾಕ್ಷರಿ ಅಕ್ಕವರು, ಕಲಾವತಿ ಅಕ್ಕವರು, ನಾಗವೇಣಿ ಅಕ್ಕವರು. ಎಲ್ಲ ಶಕ್ತಿ ಸೇನೆಗೆ ಹೇಳ್ಬಿಟ್ರು ಬಾಬಾ. ಪಾಂಡವ ಸೇನೆಯ ಲೆಕ್ಕದಲ್ಲಿ ಆನಂದನ್ನವರಿದ್ದೀರಿ, ಗಂಗಾಧರನ್ನವರಿದ್ದೀರಿ, ಸಿದ್ಧಲಿಂಗೇಶನ್ನವರಿದ್ದೀರಿ, ಗೋವಿಂದನ್ನವರಿದ್ದೀರಿ. ಮತ್ತು ಯಾರಿದ್ದೀರಿ? ಪಾಂಡವ ಸೇನೆ ವಿಶ್ವನಾಥ್ ಇದ್ದೀರಿ, ಯೋಗೀಶ್ ಇದ್ದೀರಿ. ನೀಲಮಕ್ಕವರಂತೂ ಶಕ್ತಿ ಸೇನೆಯಲ್ಲಿ ಬಂದ್ರಿ, ಗಿರಿಜಾಕ್ಕವರು ಶಕ್ತಿ ಸೇನೆಯಲ್ಲಿ ಬಂದ್ರಿ.
ವಂಡರ್ಫುಲ್ ಸೇನೆಯನ್ನು ಬಾಬಾ ನೋಡ್ತಾ ಇದ್ದಾರೆ. ಶಕ್ತಿ ಸೇನಾ ಕ್ಯಾ ಕರೆಂಗೆ ಅಂತಿದ್ದಾರೆ ಬಾಬರವರು. लेने और देने में मजा आता है वा सिर्फ लेने में. ಗಿರಿಜಾ ಕೊರೆ ಕೊಡೋದ್ರಲ್ಲಿ ಮಜಾ ಬರುತ್ತಾ? ಪಕ್ಕಾ ಮಜಾ ಬಂತು ತಾನೆ ಕೊಡೋದ್ರಲ್ಲಿ, ಬರೀ ತೆಗೆದುಕೊಳ್ಳೋದ್ರಲ್ಲ. ಮಾತೆಯರು ಕೊಡುವುದರಲ್ಲಿ ಬಹಳ ವಿಶಾಲ ಹೃದಯ ನೀವು. ರಾಜೇಶ್ವರಿ ಕೊರೆ ಪರಮಾತ್ಮನ ಸೇವೆ ಅಂದ್ರಂತೂ ಇನ್ನೂ ಎಲ್ಲೆಲ್ಲಿ ಕೂಡಿಟ್ಟಿರ್ತಿರೋ ಕೊಟ್ಟು ಬಿಡ್ತೀರಿ ಬಾಬಾನ ಸೇವೆಯಲ್ಲಿ. ಮೊದಲು ಅಪ್ಪಾಜಿ ಸೇವೆ ಆಗಬೇಕು. ಭಾಳ ವಿಶಾಲ ಹೃದಯ ಬೇಕು. ವಂಡರ್ಫುಲ್ ಮಕ್ಕಳನ್ನ ಬಾಬಾ ನೋಡಿದ್ದಾರೆ. ಸಾಮಾನ್ಯ ಯಾರೂ ಇಲ್ಲ ಇಲ್ಲಿ. ಮಜಾ ಆತಾ ಹೈ ನಾ ಸಿರ್ಫ್ ಲೇನೆ ಮೇ. ಬಾಬಾನಂದ ತಗೊಳ್ಳೋಕ್ಕೆ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಬೇರೆ ಆತ್ಮಗಳಿಗೆ ಕೊಡಪ್ಪ ಇದನ್ನ ಅಂತ ಹೇಳಿದರೆ ಕೊಡಲಿಲ್ಲ ಅಂದರೆ ಏನು ಮಾಡ್ದಂಗೆ ಆಯಿತು. ಕೊಡ್ಲಿಕ್ಕೂ ರೆಡಿ ಇದ್ರೆ ತಾನೇ. ದಾತಾಕು ದೇನಾ ಹುವಾ ಯಾ ಲೇನಾ ಹುವಾ, ಬಾಪ್ ಬಿ ಲೇತೆ ಹೇ ಕಿಸ್ಲಿಯೇ. ಬಾಬಾನು ಇಸ್ಕೊಳ್ತಾರೆ ಯಾಕೆ? ಬಾಬನ ಸೇವೆಯಲ್ಲಿ ಯಾಕೆ ಸೇವೆ ಮಾಡೋಕ್ಕೆ ಹಚ್ಚಿದ್ರು ಮೊನ್ನೆ ಎಲ್ರಿಗೂ? ಯಾಕೆ ತಗೋತಾರೆ? ಪದ್ಮ ಗುಣ ಕರ್ಕೆ ಪರಿವರ್ತನೆ ಕರ್ ದೇನೆ ಕೆ ಲಿಯೇ. ಟ್ರಿಪಲ್ ಅಂಡರ್ಲೈನ್. ನಿಮ್ಮ ಹತ್ರ ಯಾಕೆ ಇಸ್ಕೊಂಡೆ ಗೊತ್ತಾ ಮಕ್ಕಳೇ? ನಿಮ್ಮಲ್ಲಿ ಏನು ಇಸ್ಕೊಂಡಿದ್ದೀನಿ ಅದನ್ನು ಪದ್ಮ ಗುಣ ಡಬಲ್ ಪರಿವರ್ತನೆ ಮಾಡಿ ಕೊಡಲಿಕ್ಕೋಸ್ಕರ. ನೋಡಿ ಬಾಬಾ ಒಟ್ಟು ಇಟ್ಕೊಳ್ಳಲ್ಲ, ಅವರು ಏನು ಇಟ್ಕೊಳ್ಳಲ್ಲ. ಮಕ್ಕಳ ಉದ್ಧಾರಕ್ಕಾಗಿಯೇ ಅವರ ಕಡೆಯಿಂದ ಸೇವೆ ತಗೋತೀನಿ. ಸೇವೆ ತಗೊಂಡು ಅವ್ರನ್ನ ಉದ್ಧಾರ ಮಾಡಬೇಕಲ್ಲ. ಪದ್ಮದಷ್ಟು ಕೊಡ್ತೀನಿ ವಾಪಸ್ ಅಂತಾರೆ. ಅಂಡರ್ಲೈನ್ ಬರೆದಿಟ್ಕೊಡ್ರಿ ಎಲ್ಲರೂ ಬೇಕಂದರೆ. ಯಾರೆಲ್ಲ ಬಾಬನ ಸೇವೆ ಮಾಡ್ತೀರಿ ಬರೆದಿಟ್ಕೊಡ್ರಿ. ನಿಮ್ಮ ಜೀವನದಲ್ಲಿ ಏನೂ ಕಡಿಮೆ ಆಗಕ್ಕೆ ಬಿಡಲ್ಲ ಪರಮಾತ್ಮ. ಇಡೀ 84 ಜನ್ಮ ಒಂದು ಸ್ವಲ್ಪನೂ ಕಡಿಮೆ ಆಗಕ್ಕೆ ಬಿಡಲ್ಲ. ಯಾರ ಹತ್ರ ಕೇಳೋಕ್ಕೂ ಬಿಡಲ್ಲ ನಿಮ್ಮನ್ನು. ಹಂಗೆ ಇಟ್ಕೊಳ್ತಾನೆ ಅಪ್ಪಾಜಿ. ಗ್ಯಾರಂಟಿ, ಪರಮಾತ್ಮ ಗ್ಯಾರಂಟಿ. पद्म गुना करके परिवर्तन कर देने के लिए देता हूँ लिया हूँ अंತಾರೆ ಬಾಬರವರು. ಬಾಪಕ್ಕೂ ಅವಶ್ಯಕತೆ है क्या? ನಿಮ್ಮಿಂದ ನಾನು ಇಸ್ಕೊಂಡಿದ್ದೀನಲ್ಲ, ನನಗೆ ಅವಶ್ಯಕತೆ ಇದೆಯಾ? ನಾನು ನಿಮ್ಮನ್ನು ರಚನೆ ಮಾಡಿರುವವನು, ರಚಯಿತ ನಾನು, ಸೃಷ್ಟಿಯ ಕರ್ತ ನಾನು. ಇಡೀ ಸೃಷ್ಟಿಯನ್ನು ಪಾಲನೆ ಮಾಡೋ ನಾನು. ನನಗೆ ಗೊತ್ತು ಹೆಂಗೆ ಪಾಲನೆ ಮಾಡೋದು. ಜಸ್ಟ್ ಚಿಟಿಕೆ ಹೊಡೆಯೋ ಅಸಲು ಸೆಕೆಂಡ್ಗಿಂತ ಫಾಸ್ಟಾಗಿ ಏನು ಬೇಕಾದನ್ನು ಯೂಸ್ ಮಾಡ್ಕೋಬೋದು ನಾನು. ನನಗೇನಾರು ಅವಶ್ಯಕತೆ ಇದೆಯಾ ಮಕ್ಕಳೇ? ಬಾಪಕೋ ಅವಶ್ಯಕತೆ ಹೈ ಕ್ಯಾ? ಬಾಬಾ ಕೇಳ್ತಿದ್ದಾರೆ. ನನಗೇನು ಅವಶ್ಯಕತೆ ಇದೆಯಾ ಅಂದ್ಕೊಂಡ್ರಾ ನೀವು? ಬಾಪ ಕೆ ಪಾಸ್ ಹೇ ಹೇ ಬಚ್ಚೋಂ ಕೋ ದೇನೆ ಕೆ ಲಿಯೇ. ನನ್ನ ಹತ್ರನೇ ಸಾಕಷ್ಟು ಇದೆ ನಿಮಗೆ ಕೊಡಲಿಕ್ಕೋಸ್ಕರ. ಆದರೆ ನಿಮ್ಮ ಕಡೆಯಿಂದ ಯಾಕೆ ಮಾಡಿಸ್ತೀನಿ? ಅರ್ಥ ಮಾಡಿಕೊಡ್ರಿ ನೀವು ಅಂತಾರೆ ಬಾಪರವರು. ವಂಡರ್ಫುಲ್ ಮಾತು ಹೌದೋ ಅಲ್ಲೋ? बाप के पास है ही बच्चों को देने के लिए. मोहब्बत करे कितना बड़ा दिल है बाबा का सेवा में. बहुत बड़ा दिल है ना सबका. सभी अच्छा सेवा करने वाले हैं. नॉट ओनली धन, तन मन धन तीनों रूपों में सेवा जो भी करते हैं. ಯಾರೆಲ್ಲ ಮಾಡ್ತೀರಿ ತನ್ನ ಮನ ಧನದಿಂದ ಅಂತಹ ಮಕ್ಕಳನ್ನ ಬಾಬಾ ಅವರ ಭಾಗ್ಯವನ್ನು ಹೊಗಳ್ತಾ ಇದ್ದಾರೆ. ಬಾಪ್ ಕೆ ಪಾಸ್ ಹೇ ಹಿ ಬಚ್ಚೋं को देने के लिए. ನನ್ನ ಹತ್ರ ಇರೋದು ಬಾಬಾ ಮಕ್ಕಳಿಗೋಸ್ಕರ ಕೊಡ್ಲಿಕ್ಕೋಸ್ಕರ ಇದೆ ನನ್ನ ಹತ್ರ. इसलिए बाप दाता भी है, विदाता भी है, वरदाता भी है. ದಾತನೂ ಆಗಿದ್ದೇನೆ, ವಿದಾತನೂ ಆಗಿದ್ದೇನೆ, ವರದಾತನೂ ಆಗಿದ್ದೇನೆ. जितना बाप बच्चों के भाग्य को जानते उतना बच्चे अपने भाग्य को नहीं जानते. ನೋಡಿ ಎಷ್ಟು ಪರಮಾತ್ಮ ತಂದೆ ಮಕ್ಕಳ ಭಾಗ್ಯವನ್ನು ತಿಳ್ಕೊಂಡಿದ್ದಾರೆ, ಅಷ್ಟು ಮಕ್ಕಳು ತಮ್ಮ ಭಾಗ್ಯವನ್ನು ತಿಳಿದುಕೊಂಡಿಲ್ಲ. यह भाग्य के दिन सदा समर्थ बनाने के दिन याद रखना बच्चे. ಭಾಗ್ಯದ ದಿನ ಸಮರ್ಥ ಮಾಡಿಕೊಳ್ಳುವಂತಹ ದಿನವನ್ನು ನೆನಪಿಟ್ಟುಕೊಳ್ಳ್ರಿ ಮಕ್ಕಳೇ. याद रखना है. यह सारा ही ಲಕ್ಕಿ ಪರಿವಾರ ಹೇ. ಮತ್ತೊಂದು ಟೈಟಲ್ ಸಿಕ್ತು, ಅಂಡರ್ಲೈನ್ ಮಾಡ್ಕೊಳ್ರಿ. ಯಾರೆಲ್ಲ ಇದ್ದೀರಿ ವಚನದಲ್ಲಿ? ಸಿದ್ಧಲಿಂಗೇಶನವರೇ ಲಕ್ಕಿ ಪರಿವಾರ, ಆನಂದನವರೇ ಲಕ್ಕಿ ಅಂದರೆ ಗೊತ್ತಲ್ವಾ? ಭಾಗ್ಯಶಾಲಿಗಳು. ಪದಂ ಭಾಗ್ಯಶಾಲಿಗಳು. ಸುಲೋಚನಕ್ಕವರೇ ಲಕ್ಕಿ, ಗಿರಿಜಾಕ್ಕವರೇ ಲಕ್ಕಿ. ಎಲ್ಲರೂ ಲಕ್ಕಿ. ಯಾರೆಲ್ಲ ವಚನದಲ್ಲಿದ್ದೀರಿ? ಲಕ್ಕಿ ಪರಿವಾರ. यह सारा ही लकी परिवार है, क्योंकि इस परिवार की निमित्त बीज की विशेष शुभ भावना और शुभ कामना, इस आशीर्वाद से यह वृक्ष आगे बढ़ रहा है और बढ़ता ही रहेगा.
उस आत्मा की श्रेष्ठ कामनाएं सारे परिवार को लिफ्ट की गिफ्ट के रूप में मिली हुई है, क्योंकि पवित्र शुद्ध आत्मा थी, इसलिए पवित्रता का जल प्रत्यक्ष फल दे रहा है। समझा? साकार रूप में निमित्त माता गुरु भी बैठी है। माता गुरु बनी और पिता ने ಲಿಫ್ಟ್ की ಗಿಫ್ಟ್ दी। ನೋಡಿ, ಸಾವಿತ್ರಿ बहन ಕೂತ್ಕೊಂಡಿದ್ದಾರೆ, ಅವ್ರ ಬಗ್ಗೆನೂ ಬಾಬಾ ಹೇಳ್ತಾ ಇದ್ದಾರೆ। अब इस परिवार को क्या करना है? ಫಾಲೋ ಫಾದರ್ तो करना है। ಬಾಬನ್ನ ಫಾಲೋ ಮಾಡುವಂಥವ್ರಾಗಬೇಕು ನಾವು ಪರಿವಾರದವ್ರು ಎಲ್ಲರೂ। इसमें कुछ छोड़ना नहीं पड़ेगा, ಏನು ಬಿಡುವಂಗಿಲ್ಲ। डरो नहीं, भय पड़ಬೇಡ್ರಿ। अच्छा, डबल विदेशी बच्चों भी पहुंच गए हैं। बाप दादा भी ನೋಡಿ, ಯಾರು ಲೇಟ್ ಆಗಿ ಜಾಯಿನ್ ಆದ್ರೆ ನೀವು ಡಬಲ್ ವಿದೇಶಿ ಅಂತೆ ನೋಡಿ। ಚೇತನನ್ನೋರು ಡಬಲ್ ವಿದೇಶಿ, ಬಾಬನ ವಿಶೇಷ ಮಗು। ಲೇಟಾಗಿ ರೀಚ್ ಆಗಿದ್ದವ್ರನ್ನೂ ಕೂಡ ಬಾಬಾ ಹೊಗಳ್ತಾ ಇದ್ದಾರೆ ಈಗ। ಡಬಲ್ ವಿದೇಶಿ ಅಂದರು ಬಾಬರವರು ಚೇತನನ್ನವರಿಗೆ ವಿಶೇಷವಾಗಿ। ಬಾಬಾ ನೋಡ್ತಾ ಇದ್ದಾರೆ, ಡಬಲ್ ವಿದೇಶಿ ಬಚ್ಚೆ ಬಿ ಪಹುಂಚ್ ಗಯೇ ಹೇ, ಬಾಪ್ ದಾದಾ ಬಿ ಅಭಿ ವಿದೇಶಿ ಹೇ। ಬಾಬನು ಕೂಡ ಈಗ ವಿದೇಶಿ ಆಗಿದ್ದಾರೆ, ದೂರದಿಂದ ಬರ್ತಾರಲ್ವಾ। ಬ್ರಹ್ಮ ಬಾಪ್ भी तो विदेशी हो गया ना। ವಿದೇಶಿ से मिले तो कितनी बड़ी अच्छी बात है। ಬ್ರಹ್ಮ ಬಾಬನು ವಿದೇಶಿ ಆಗಿಬಿಟ್ಟಿದ್ದಾರಲ್ಲ, ಅಂದರೆ ವತನದಲ್ಲಿ ಇದ್ದಾರಲ್ಲ, ಆ ದೇಶದಿಂದ ಬರ್ಬೇಕು ಇಲ್ಲಿಗೆ। बाप दादा को सर्व बच्चों की, उसमें भी विशेष निमित्त डबल विदेशी बच्चों की एक विशेष बात देख हर्ष होता है। वह कौन सी? ಬಾಪ್ ದಾದರವರಿಗೆ ಡಬಲ್ ವಿದೇಶಿ ಒಂದು ವಿಶೇಷ ಮಾತನ್ನು ನೋಡಿ ಬಾಬರವರಿಗೆ ನಗು ಬರುತ್ತೆ, ಅಂದರೆ ಖುಷಿ ಆಗುತ್ತೆ, ಹರ್ಷಿತ ಆಗ್ತಾರೆ। वह कौन सी है? विदेशी बच्चों के विशेष मिलन की लगन बाप दादा के पास आज विशेष रूप में पहुंची। साकारी दुनिया के हिसाब से भी आज का दिन विशेष विदेशियों का माना हुआ है। ನೋಡಿ, ವಿದೇಶದಲ್ಲಿ ಜಾಸ್ತಿ ಕ್ರಿಶ್ಚಿಯನ್ಸ್ ಇರುವುದರಿಂದ ಈ ಮ್ಯಾರಿ ಕ್ರಿಸ್ಮಸ್ ಅಂತ ಮಾಡ್ತಾರಲ್ವಾ, 25th ಕ್ರಿಸ್ಮಸ್ ಅಂತ ಆಚರಿಸ್ತಾರಲ್ವ, ಹಾಗಾಗಿ ಟೋಲಿ ಮಿಠಾಯಿ ಖಾಯಿ ವಾ ಅಭಿ ಖಾನಿ ಹೈ। ಎಲ್ಲರೂ ಟೋಲಿ ತಿಂದ್ರ, ಮಿಠಾಯಿ ತಿಂದ್ರ, ಇನ್ನೂ ತಿನ್ಬೇಕಾ ಬಾಬಾ ಕೇಳ್ತಿದ್ದಾರೆ। ಬಾಪ್ ದಾದಾ ಮಿಠಾಯಿ ಖಿಲಾತೆ ಮೀಠಾ ಬನಾ ದೇತೆ ಹೇ। ಬಾಬರವರು ಮಿಠಾಯಿಯನ್ನು ತಿನ್ನಿಸ್ತಾ ಮೀಠಾ ಮಾಡಿಬಿಡ್ತಾರೆ ಚೇತನನ್ನವರೇ ನಿಮ್ಮನ್ನು। ಬಾಬಾ ಮಧುರರನ್ನಾಗಿ ಮಾಡಿಬಿಡ್ತಾರೆ ನಿಮ್ಮನ್ನು ಇವತ್ತು ವಚನದಲ್ಲಿ। ಅಭಿ ಖಾನಿ ಹೈ, ಬಾಪ್ ದಾದಾ ಮಿಠಾಯಿ ಖಿಲಾತೆ ಮೀಠಾ ಬನಾ ದೇತೆ ಹೇ। ಸ್ವಯಂ ಹಿ ಮೀಠೆ ಬನ್ ಗಯೇ ನಾಮ್, ಎಲ್ಲರೂ ಸ್ವಯಂ ನೀವು ಮೀಠಾ ಮಧುರ ಆಗಿಬಿಟ್ರಲ್ವಾ। ಚಾರೋ ಓರ್ ಕೆ आए हुए बच्चों को, मधुबन निवासी बच्चों को बाप दादा स्नेह का रिटर्न सदा कंबाइंड अर्थात सदा साथ रहने का वरदान और वर्षा दे रहे हैं। ಬಾಪ್ ದಾದಾರವರು 4 ಕಡೆಯಿಂದ ಬಂದಿರುವಂತಹ ಮಕ್ಕಳು, ಯಾರೆಲ್ಲ 4 ಕಡೆಯಿಂದ ಸೂಕ್ಷ್ಮ ವತನದಲ್ಲಿ ಸುನಂದಕ್ಕವ್ರು ಬಂದಿದ್ದೀರಿ, ಸೂಕ್ಷ್ಮ ವತನದಲ್ಲಿ ಯಾರೆಲ್ಲ ಬಂದಿದ್ದೀರಿ, ಶಕುಂತಲಕ್ಕವ್ರು ಬಂದಿದ್ದೀರಿ, ಸೂಕ್ಷ್ಮ ವತನದಲ್ಲಿ ಯಾರೆಲ್ಲ ಬಂದಿದ್ದೀರಿ, 4 ಕಡೆಯಿಂದ ಬಂದಿರುವ ಮಕ್ಕಳಿಗೆ ಬಾಪ್ ದಾದಾ ಏನು ಮಾಡ್ತಾ ಇದ್ದಾರೆ? ಮಿಠಾಯಿ ಕಿಲಾತೆ ಮಧುಬನ್ ನಿವಾಸಿ ಮಕ್ಕಳಿಗೂ ಕೂಡ ಬಾಪ್ ದಾದಾ ಸ್ನೇಹದ ರಿಟರ್ನನ್ನು ಸದಾ ಕಂಬೈನ್, ಅಂದರೆ ಸದಾ ಜೊತೆಗೆ ಇರುವಂತಹ ವರದಾನವನ್ನು, ಆಸ್ತಿಯನ್ನು ಕೊಡ್ತಾ ಇದ್ದಾರೆ। ವಂಡರ್ಫುಲ್ ನೋಡಿ, ಸದಾ ಜೊತೆಗಿರಬೇಕು ಚೇತನನ್ನವರೇ, ಬಾಬರವರ ಜೊತೆ ಇರಬೇಕು ಸದಾ। ಸುನಂದಕ್ಕವರೇ ವಿಶೇಷವಾಗಿ ಎಲ್ಲರೂ ಸದಾ ಜೊತೆಗಿರಬೇಕು, ಬಾಬನ ಜೊತೆ ಇರಬೇಕು, ಜೊತೆ ಇರಲಿ ಅಂತಲೇ ಬಾಬಾ ವರದಾನ ಕೊಡ್ತಾ ಇದ್ದಾರೆ। ವಂಡರ್ಫುಲ್ ಅಲ್ವಾ? ಬಾಪ್ ದಾದಾ स्नेह का रिटर्न सदा कंबाइन अर्थात सदा साथ रहने का वरदान और वर्षा दे रहे हैं। डबल अधिकारी हो, ಡಬಲ್ ಅಧಿಕಾರಿ ಆಗಿದ್ದೀರಿ, ಆಸ್ತಿ ಮತ್ತು ಕಂಬೈನ್ಡ್ ಅಂದರೆ ಸಮೀಪ ಇರುವಂಥವ್ರು। ವರ್ಷ भी मिलता है और वरदान भी, ಆಸ್ತಿಯೂ ಸಿಗುತ್ತೆ, वरदानವೂ ಸಿಗುತ್ತೆ। जहाँ कोई मुश्किल अनुभव हो तो वरदाता के रूप में, ಎಲ್ಲಾದರೂ ಯಾವುದಾದ್ರೂ ಕಷ್ಟ ಅಂತ ಅನುಭವ ಆದಾಗ ವರದಾತನ ರೂಪದಲ್ಲಿ ಸ್ಮೃತಿ में लाओ, ಸ್ಮೃತಿಯಲ್ಲಿ ತನ್ನಿ ಅದನ್ನು। तो वरदाता द्वारा वरदान रूप में प्राप्ति होने से मुश्किल सहज हो जाएंगी और प्रत्यक्ष प्राप्ति की अनुभूति होगी। आज के दिन का विशेष स्लोगन सदा स्मृति में रखना। ಇವತ್ತಿನ ವಿಶೇಷ ಸ್ಲೋಗನ್ ನೆನಪಿಟ್ಕೋಬೇಕು, ಏನು?
तीन शब्द याद रखना ಮತ್ತೆ तीन ಹೇಳ್ತಾರೆ ಏನು विधि विधान और वरदान विधि विधान वरदान विधि से सहज सिद्धि स्वरूप हो जाएंगे अंडरलाइन विधि पूर्वकವಾಗಿ ನೋಡಿ ಬಾಬಾ ಏನೆಲ್ಲ ಶ್ರೀಮತ ಕೊಟ್ಟಿದೆ ಅದನ್ನು ವಿಧಿ ಪೂರ್ವಕವಾಗಿ ಅಚ್ಚುಕಟ್ಟಾಗಿ ನೀವೇನಾದರೂ ಫಾಲೋ ಮಾಡಿದ್ದೆ ಆದರೆ ಸಿದ್ಧಿ ಸ್ವರೂಪರಾಗ್ತೀರಿ ಏನು ಸಂಕಲ್ಪ ಮಾಡ್ತೀರಿ ಅದು ಸಿದ್ಧಿ ಆಗುತ್ತೆ 100% ಗ್ಯಾರಂಟಿ ಬಾಬಾನ ಶ್ರೀಮತದಂತೆ ನಡೆದು ನೋಡ್ರಿ ಸಿದ್ಧಿ ಸ್ವರೂಪ 100% ಆಗ್ತೀರಿ ಅಂಡರ್ಲೈನ್ ಏನಾಯಿತು ವಿಧಿ ಕಂಪ್ಲೀಟ್ ಆಯಿತು ವಿಧಾನ ವಿಧಾನ ಸೇ ವಿಶ್ವ ನಿರ್ಮಾತ ನೋಡಿ ವಿಧಾನದಿಂದ ಏನು ವಿಧಾನ ಪ್ರೋಸೆಸ್ ಏನೆಲ್ಲ ಹೇಳಿದ್ದಾರೆ ಅದರ ಪ್ರಕಾರ ನೀವು ನಡೆದುಕೊಂಡ್ರೆ ಅದೇ ಪ್ರಕಾರ ಕೆಲಸವನ್ನು ಕಾರ್ಯವನ್ನು ಮಾಡಿದರೆ ವಿಶ್ವ ನಿರ್ಮಾತ ವಿಶ್ವನೇ ನಿರ್ಮಾಣ ಆಗುತ್ತೆ ವರದಾನ ಸೇ ವರದಾನಿ ಮೂರ್ತ ಬನ್ ಜಾಯಂಗೆ ಪರಮಾತ್ಮ ಕೊಡುವ ವರದಾನದಿಂದ ವರದಾನಿ ಮೂರ್ತ ಆಗಿಬಿಡ್ತೀರಿ ಯಹಿ ತೀನ್ ಶಬ್ದ ಸದಾ ಸಮರ್ಥ ಬನಾತೆ ರಹಿಂಗೆ ಈ ಮೂರು ಶಬ್ದಗಳು ನಿಮ್ಮನ್ನು ಸದಾ ಸಮರ್ಥರನ್ನಾಗಿ ಮಾಡ್ತಾ ಇರ್ತವೆ ಅಚ್ಚಾ चारों ओर के सर्व सिखलदे बड़े ते बड़े बाप के बड़े ते बड़े बच्चे सर्व को सम्मान बनाने वाले ऐसे मास्टर विधाता वरदानी बच्चों को बाप माया को विदाई देने की बधाई इस बधाई के साथ साथ आज विशेष रूप में बच्चों को उमंग उत्साह की भी बधाई सर्व को जो आकार व साकार में सम्मुख है ऐसे सर्व सम्मुख रहने वाले बच्चों को बहुत 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 याद प्यार और नमस्ते अंतिದ್ದಾರೆ ಬಾಬರವರು ನಾಲ್ಕು ಕಡೆಯ ಸರ್ವ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ದೊಡ್ಡವರಿಗಿಂತ ದೊಡ್ಡ ತಂದೆಯ ದೊಡ್ಡರಿಗಿಂತ ದೊಡ್ಡ ಮಕ್ಕಳ ಸರ್ವರ್ಗೆ ಸರ್ವರ ಸಂಪನ್ನ ಎಲ್ಲರನ್ನೂ ಸಂಪನ್ನ ಮಾಡುವಂತಹ ಈ ತರಹ ಮಾಸ್ಟರ್ ವಿಧಾತರು ವರದಾನಿ ಮಕ್ಕಳಿಗೆ ಮಾಯಿಗೆ ವಿದಾಯಿಯನ್ನು ಕೊಡುವಂತಹ ಮತ್ತು ಬದಾಯಿಯನ್ನು ಹೇಳುವಂತಹ ಈ ಶುಭಾಶಯನ್ನು ಜೊತೆಗೆ ಈ ದಿನ ವಿಶೇಷ ರೂಪದಲ್ಲಿ ಮಕ್ಕಳಿಗೆ ಉಮ್ಮಂಗ ಉತ್ಸಾಹವನ್ನೂ ಕೂಡ ಉಮ್ಮಂಗ ಉತ್ಸಾಹದ್ದು ಕೂಡ ಶುಭಾಶಯಗಳನ್ನು ಹೇಳ್ತಾ ಸರ್ವರಿಗೆ ಈ ಆಕಾರ ಮತ್ತು ಸಾಕಾರದಲ್ಲಿ ಸಮ್ಮುಖ ಇರುವಂಥವರಿಗೆ ಈ ತರಹ ಸರ್ವ ಸಮ್ಮುಖ ಇರುವಂತಹ ಮಕ್ಕಳಿಗೆ ಬಹಳಷ್ಟು ನೆನಪು ಮತ್ತು ಪ್ರೀತಿ ನಮಸ್ತೆ 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 ಅಂತಿದ್ದಾರೆ ಬಾಪ್ದಾದಾರವರು ನಾವೆಲ್ಲರೂ ಪರಮಾತ್ಮನಿಗೆ ಬಾಪ್ದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ಬಾಪ್ದಾದ ಎಲ್ಲ ಮಕ್ಕಳನ್ನು ಸಮೀಪಕ್ಕೆ ಕರೆದು ವಿಜಯೀ ಭವದ ತಿಲಕವನ್ನು ಮಸ್ತಕಕ್ಕೆ ಹಚ್ತಾ ಇದ್ದಾರೆ ರಕ್ಷಾ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ ವಿಜಯೀ ಭವದ ತಿಲಕ ರಕ್ಷಾ ಕವಚ ಪ್ರತಿಯೊಂದು ಮಕ್ಕಳಿಗೆ ಟೋಲಿಯನ್ನು ಕೊಡ್ತಾ ಇದ್ದಾರೆ ನಾವೆಲ್ಲ ಮಕ್ಕಳು ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ ಟೋಲಿಯನ್ನು ಸ್ವೀಕರಿಸ್ತಾ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಎಲ್ಲರೂ ರಕ್ಷಾ ಕವಚವನ್ನು ಪಡೆದುಕೊಂಡ್ರ ಎಲ್ಲರದ್ದು ಟರ್ನ್ ಬಂತ ರಕ್ಷಾ ಕವಚ ನಿಮ್ಮ ಕೊರಳಲ್ಲಿ ಅನುಭವ ಮಾಡಿ ಸರೋಜಕ್ಕವರೇ ಚೇತನನವರೇ ಶಕುಂತಲಕ್ಕೋರೆ ಮಹಾದೇವಮ್ಮಕ್ಕೋರೆ ಬಾಬಾ ನಿಮ್ಮ ಸಮೀಪದಲ್ಲಿ ನೀಲಮ್ಮಕ್ಕೋರೆ ಬಾಬನ ಸಮೀಪದಲ್ಲಿ ನೀವು ವತನದಲ್ಲಿ ಅವರ ವರದಾನದ ಕೈಗಳಿಂದ ನಿಮ್ಮ ಕೊರಳಲ್ಲಿ ಪರಮಾತ್ಮ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ ಮಂಜುಳಾಕ್ಕೋರೆ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಮಾತಿನಲ್ಲಿ ಏನೆಲ್ಲ ಸಂಕಲ್ಪಗಳು ಮಾಡ್ತೀರಿ ಸಿದ್ಧಿಯಾಗುತ್ತೆ ಪರಮಾತ್ಮನ ರಕ್ಷಾ ಕವಚದ ಅರ್ಥ ಏನು ರಕ್ಷಾ ಕವಚ ಕೊರಳಲ್ಲಿ ಹಾಕ್ತಾ ಇದ್ದಾರೆ ಯಾವುದೇ ವಿಘ್ನಗಳು ನಿಮ್ಮನ್ನು ಟಚ್ ಮಾಡಲಿಕ್ಕಾಗುವುದಿಲ್ಲ ಈ ರಕ್ಷಾ ಕವಚವನ್ನು ಕ್ರಾಸ್ ಮಾಡಲಿಕ್ಕಾಗೋದಿಲ್ಲ ಬಾರ್ಡರ್ ಥರ ಇದ್ದ ಹಾಗೆ ಯಾವುದೇ ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪರಿಣಾಮ ನಿಮ್ಮ ಮೇಲೆ ಸಾಧ್ಯವಿಲ್ಲ ಎವಿಲ್ ಸ್ಪಿರಿಟ್ ಪ್ರೇತಾತ್ಮಗಳ ತೊಂದರೆ ಅವುಗಳ ಪ್ರವೇಶತೆ ನಿಮ್ಮಲ್ಲಿ ಆಗಲು ಸಾಧ್ಯವಿಲ್ಲ ಎಲ್ಲ ದೃಷ್ಟಿಯಿಂದ ಪ್ರೊಟೆಕ್ಟ್ ಮಾಡುವಂತಹ ಶ್ರೀ ರಕ್ಷೆ ಅದೇ ರಕ್ಷಾ ಕವಚ ಎಲ್ಲರೂ ಕೊರಳಲ್ಲಿ ಅನುಭವ ಮಾಡಿ ಬಾಬಾ ನೀನಿದೆಯಾ ನೀನು ಕೊರಳಲ್ಲಿ ರಕ್ಷಾ ಕವಚವನ್ನು ಹಾಕಿದ್ಯಾ ಎಲ್ಲರೂ ಅನುಭವ ಮಾಡಿ ನೀಲಮಕ್ಕೂರು ಅನುಭವ ಮಾಡಿ ಕೊರಳಲ್ಲಿ ಪರಮಾತ್ಮ ಹಾಕಿರುವ ರಕ್ಷಾ ಕವಚ ಸದಾ ನನ್ನ ಕೊರಳಲ್ಲಿ ಗುಪ್ತವಾಗಿದೆ
ರಕ್ಷಾ ಕವಚ ಟೋಲಿಯನ್ನು ಸ್ವೀಕರಿಸಿ ಹೃದಯರಾಮನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಾತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿ ಮನೆ ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆ ಮಂದಿರವಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ. ಗುಡ್ ನೈಟ್. ಶಾಂತಿ.